ಷೇರು ಮಾರುಕಟ್ಟೆ ಏನು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಇದೆಯಲ್ಲ ಅದು ಅದರ ಇನ್ನುಳಿದ 5 ಸದಸ್ಯರು ನಮ್ಮ ಬುಚ್ ಅವ್ರ ಜೊತೆಗೆ ಅವರೆಲ್ಲರೂ ಇದರಲ್ಲಿ ಪಾಲ್ದಾರಿದ್ದಾರೆ ಯಾವ ವ್ಯವಹಾರದಲ್ಲೇ. ಯಾಕಂದ್ರೆ ನಿನ್ನೆ ಈಗ ನಿಮ್ಮೊಂದಿಗೆ ಮಾತಾಡಿದ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದಾರೆ ನಿಮ್ಗೆ, ಈ ಹಿಡನ್ಬರ್ಗ್ ಬಂದಂತಹ ಕೇವಲ 48 ತಾಸಿನಲ್ಲಿ ಹೊರಗೆ ಬಂದ ರಿಪೋರ್ಟ್ 48 ತಾಸಿನಲ್ಲೇ 11 ಲಕ್ಷ ಕೋಟಿಗೂ ಮೀರಿ ಹಣ ಏಕಾಏಕಿ ಗಾಯಬಾಗಿ ಹೋಗಿಬಿಡ್ತು, ಯಾರು ಸಿಗಲಾರ್ದಂಗೆ ಹೋಗಿಬಿಡ್ತು ಅಂತ. ಇದು ಸಣ್ಣದಲ್ಲ ಅಮೌಂಟು. ಅದೇ ಕಾಲಕ್ಕೆ ನೀವು ಮತ್ತೊಂದು ನೆನಪು ಮಾಡಿದ್ದೆ ನಿಮಗೆ, ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಒಬ್ಬ ರಾಜಕಾರಣಿಗಳು ಅಂದರೆ ಮೋದಿಯವರು ಮತ್ತು ಶಾರ್ ಅವರು ಹೇಳ್ತಾ ಇದ್ದಾರೆ, ನೀವು ಶೇರ್ ಕೊಂಡ್ಕೊಂಡ್ರೆ ರೇಟ್ ಏರ್ತದೆ, 400 ಪಾರ್ ಆಗ್ತದೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದಾಗ ಏಕಾಗಿ 240 ಬಂದಾಗ ಯಾವ ರೀತಿ ಲಾಸ್ ಆಯಿತು ಅಲ್ಲಿಯ ಈ ಒಂದು ಏನಪ್ಪ ಷೇರುದಾರರಿಗೆ ಅಂತೇಳಿ. ಅಂದ್ರೆ ರಾಜಕಾರಣ ಜೊತೆ ಕಾರ್ಪೊರೇಟ್ಗಳು ಕೊಡ್ಕೊಂಡು ಸೆಬಿಯನ್ನು ನಿಯಂತ್ರಣ ಮಾಡಿದ್ವು. ಆದರೆ ಸೆಬಿ ಇನ್ನುಳಿದ ಯಾರನ್ನೂ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಇದು ತನಿಖೆ ಆಗಲಿ ಅಂತ ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು. ಸುಪ್ರೀಂ ಕೋರ್ಟ್ ಸಹಿತ ಎಂಟ್ರಿ ಆಗಲಿಲ್ಲ. ಇಲ್ಲ ಸೆಬಿ ನಿಯಂತ್ರಣ ಮಾಡುವಂಥ ಒಂದು ಇದದ ಅದು ಶಕ್ತಿ ಅದ, ಅವ್ರು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಹಾಕಿಬಿಟ್ಬಿಟ್ರು. ಹೀಗಾಗಿ ನಮ್ಮ ಮಾಧವಿಪುರಿ ಬುಚ್ ಅವರ ತನಿಖೆ ಇಲ್ಲಿವರೆಗೆ ಆಗಿರಲೇ ಇಲ್ಲ. ಈ ಸಲ ಮಾತ್ರ ನಮ್ಮ ACB ಈ ಒಂದು ನಮ್ಮ ಪತ್ರಕರ್ತರು ಸಲ್ಲಿಸಿದ ಒಂದು ಆರೋಪಗಳ ಪಟ್ಟಿಯಿಂದಾಗಿ ಇವತ್ತು FIR ಹೊಡೆದಿದ್ದಾರೆ. ಅದಕ್ಕೆ ಅವ್ರಿಗೆ ಇವತ್ತು ನೋಟಿಸು ಹೋಗಿ ಅದರ ನಿಮ್ಮ ತನಿಖೆ ಆಗಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ, ಈಗಾದರೂ ಒಂದು ಎಲ್ಲೋ ಒಂದು ಕಡೆ ಈ ಶೇರ್ ಮಾರ್ಕೆಟ್ದಿಲ್ಲ ಅಂತ ವಂಚನೆ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಏನಪ್ಪ ಕೋರ್ಟ್ ಇದ್ದಿದ್ದು ರೆಡಿಯಾಗಿ ನಿಂತಿದ್ದು ಭಾಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಈ ಒಂದು ಮಾತು ಹೇಳ್ತದೆ, ನ್ಯಾಯಾಲಯ ಏನು ಹೇಳ್ತದಪ್ಪ ಅಂದ್ರೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಪರಿಪಾಲನಾ ಸಂಸ್ಥೆಗಳು ಅಂದರೆ ಯಾವ ಇವಾಗ CBI, IT, ED ಇವು ಸಂಸ್ಥೆಗಳು ಮತ್ತು ಸೆಬಿಯು ಸ್ವತಃ ಸೆಬಿ ಸಹಿತ ತನಿಖೆಗೆ ಅಲ್ಲಿ ಆಗ್ಯದಪ್ಪ ಭ್ರಷ್ಟಾಚಾರ ಅಂತ ಹೇಳಿದ್ರು ಸಹಿತ ಅದರ ಬಗ್ಗೆ ಲಕ್ಷ್ಯ ಕೊಡಲಾರದು ಹೋಗಿದ್ದಕ್ಕಾಗಿ ಸೆಬಿಯು ಕ್ರಮ ಕೈಗೊಳ್ಳಲು ನಿರ್ಲಕ್ಷ್ಯ ತಳೆದಾಗ ಅಪರಾಧ ಪ್ರಕ್ರಿಯಾ ಸಂಹಿತೆಯಡಿ ಅಂದರೆ CRPC ಅಡಿಯಲ್ಲೇ ಹಸ್ತಕ್ಷೇಪ ಮಾಡುವ ನ್ಯಾಯಿಕ ಅಧಿಕಾರವು ನ್ಯಾಯಾಲಯಕ್ಕಿದೆ. ಇದನ್ನು ನಮ್ಮ ನ್ಯಾಯಾಲಯ ಮಾಡ್ತದೆ, ಅದಕ್ಕೆ ಹಕ್ಕದ CRPC ಅನ್ನೋದನ್ನು ಮಾಡ್ತೀವಿ ಅಂಥೇಳಿ ಒಂದು ವಾದ ಪ್ರತಿಪಾದಿಸಿ ಅವ್ರಿಗೆ ನೋಟಿಸ್ ಕೊಟ್ಟದ, ಬಂದು ಇದಕ್ಕೆ ಏನಕ್ಕಾಗಿ ಉತ್ತರ ಕೊಡ್ರಿ ಅಂತ. ಅದಕ್ಕೆ